Hello everyone. In this video I am going to discuss with you the concept who is an auditor and what are the major difference between cost audit and management audit. ಅಂದರೆ ಒಬ್ಬ ಆಡಿಟರ್ ನಾವೀಗ ನೋಡಿದ್ದೀವಿ ಈ ಒಂದು ಚಾಪ್ಟರಲ್ಲಿ ಆಡಿಟಿಂಗ್ ಅಂತಂದರೆ ಏನು, ಏನೆಲ್ಲ ಆಡಿಟಿಂಗ್ ಆ್ಯಕ್ಟಿವಿಟೀಸ್ ಬರ್ತಾ ಹೋಗುತ್ತೆ, ಆಡಿಟ್ ಪ್ರೋಗ್ರಾಮ್ ಆಗಿರ್ಬೋದು, ಆಡಿಟ್ ನೋಟ್ಬುಕ್ ಆಗಿರ್ಬೋದು, ಆಡಿಟ್ ವರ್ಕಿಂಗ್ ಪೇಪರ್ಸ್ ಅಂತ ನೋಡಿದ್ವಿ, ಕಾಸ್ಟ್ ಆಡಿಟ್ಟು, ಮ್ಯಾನೇಜ್ಮೆಂಟ್ ಆಡಿಟ್ಟು, ಈ ರೀತಿಯಾಗಿ ವೇರಿಯಸ್ ಟೈಪ್ಸ್ ಆಫ್ ಆಡಿಟಿಂಗ್ ಆ್ಯಕ್ಟಿವಿಟೀಸ್ನ ನೋಡ್ತಾ ಬಂದ್ವಿ. ಈ ಆಡಿಟಿಂಗ್ ಆ್ಯಕ್ಟಿವಿಟೀಸನ್ನು ಮಾಡುವಂಥ ಪರ್ಸನ್ನು ಯಾರು, ಹೂ ಇಸ್ ಆ್ಯನ್ ಆಡಿಟರ್ ಅಂತ ನೋಡೋದಾದರೆ, ಅಂದರೆ ಏನೆಲ್ಲ ಕ್ವಾಲಿಫಿಕೇಷನ್ಸು ಒಬ್ಬ ಆಡಿಟರ್ಗೆ ಇರಬೇಕು ಅಂತ ನೋಡೋದಾದರೆ, ಆ್ಯನ್ ಆಡಿಟರ್ ಈಸ್ ಈಸ್ ಅ ಅಕೌಂಟೆಂಟ್. ಅಂದರೆ ಇವನು ಒಂದು ಆರ್ಗನೈಸೇಷನಲ್ಲಿ ಬರುವಂತಹ ಅಕೌಂಟ್ಸು, ಅಂದರೆ ಅಕೌಂಟಿಂಗ್ ಆ್ಯಕ್ಟಿವಿಟೀಸ್ ಏನೆಲ್ಲ ಬರುತ್ತೆ ಅವುಗಳನ್ನ ಅಫಿಷಿಯಲ್ ಆಗಿ, ಅಂದರೆ ಅಫಿಷಿಯಲ್ ಆಗಿ ಅಂತಂದರೆ ಒಂದು ಇನ್ಸ್ಟಿಟ್ಯೂಟ್ ಅಂಡರಲ್ಲಿ ಏನು ಮಾಡೋವಂಥದ್ದು, ಎಕ್ಸಾಮಿನ್ ಮಾಡೋವಂಥದ್ದು, ವೆರಿಫಿಕೇಷನ್ಸನ್ನು ಮಾಡೋವಂಥದ್ದು, ಇವನನ್ನು ನಾವು ಆಡಿಟರ್ ಅಂತ ಕರಿತೀವಿ. ಕ್ವಾಲಿಫಿಕೇಷನ್ಸ್ ಆಫ್ ಮ್ಯಾನೇಜ್ಮೆಂಟ್ ಆಡಿಟರ್, ಈ ಮ್ಯಾನೇಜ್ಮೆಂಟ್ ಆಡಿಟಿಂಗನ್ನು ಮಾಡುವಂಥ ಪರ್ಸನ್ ಕ್ವಾಲಿಫಿಕೇಷನ್ನ ಏನಿರಬೇಕು ಅಂತ ನೋಡೋದಾದರೆ, ಕ್ವಾಲಿಟೀಸ್ ಆಫ್ ಆ್ಯನ್ ಆಡಿಟರ್ ಕವರ್ 2 ಆಸ್ಪೆಕ್ಟ್ಸ್, ನೇಮ್ಲಿ ಟೆಕ್ನಿಕಲ್ ಕ್ವಾಲಿಫಿಕೇಷನ್ಸ್ ಆ್ಯಂಡ್ ಪರ್ಸನಲ್ ಕ್ವಾಲಿಫಿಕೇಷನ್ಸ್. ಟೆಕ್ನಿಕಲ್ ಕ್ವಾಲಿಫಿಕೇಷನ್ಸ್ ಇರಬೇಕು ಮತ್ತು ಪರ್ಸನಲ್ ಕ್ವಾಲಿಫಿಕೇಷನ್ಸ್ ಇರಬೇಕಾಗುತ್ತೆ. ಈ ಟೆಕ್ನಿಕಲ್ ಕ್ವಾಲಿಫಿಕೇಷನ್ಸ್ ಅಂತಂದರೆ ಪ್ರೊಫೆಷ್ನಲ್ ಕ್ವಾಲಿಫಿಕೇಷನ್ ಇನ್ ಅಕೌಂಟಿಂಗ್. ಈ ಒಬ್ಬ ಆಡಿಟರ್ ಏನಿರ್ತಾನೆ ಇವನು ಪ್ರೊಫೆಷ್ನಲ್ ಆಗಿ ಒಂದು ಅಕೌಂಟಿಂಗ್ ಕ್ವಾಲಿಫಿಕೇಷನ್ಸನ್ನು ಹೊಂದಿರಬೇಕು. ಅಂದರೆ CA ಮಾಡಿರಬೇಕು, ಚಾರ್ಟೆಡ್ ಅಕೌಂಟೆಂಟ್ ಅಂತ ಕೇಳಿರ್ತೀವಿ ಅಲ್ವಾ, ಈ ರೀತಿ CA ಅನ್ನೋ ಒಂದು ಕೋರ್ಸನ್ನು ಕಂಪ್ಲೀಟ್ ಮಾಡಬೇಕು. ಅಫಿಷಿಯಲ್ ಆಗಿ ಅವನಿಗೆ ಏನೆಲ್ಲ ಅಕೌಂಟ್ಸ್ ಬರುತ್ತೆ ಆ ಅಕೌಂಟಿಂಗ್ ರಿಲೇಟೆಡ್ ಆಗಿ ನಾಲೆಡ್ಜು ಇರಬೇಕಾಗತ್ತೆ. ನೆಕ್ಸ್ಟ್, ಸ್ಟ್ಯಾಂಡರ್ಡ್ ಆಫ್ ಅಕೌಂಟಿಂಗ್ ಆ್ಯಂಡ್ ಆಡಿಟಿಂಗ್ ಪ್ರಾಕ್ಟೀಸಸ್. ಈ ಆಡಿಟಿಂಗ್ ಪ್ರಾಕ್ಟೀಸಸ್ಸು ಮತ್ತು ಸ್ಟ್ಯಾಂಡರ್ಡ್ ಆಫ್ ಅಕೌಂಟ್ಸ್ ಇದ್ರ ಬಗ್ಗೆ ಅವನಿಗೆ ಪ್ರಾಪರ್ ನಾಲೆಡ್ಜ್ ಅನ್ನೋದು ಇರಬೇಕಾಗತ್ತೆ. ಮೆಂಬರ್ ಆಫ್ ಆರ್ಗನೈಸ್ಡ್ ಪ್ರೊಫೆಷ್ನಲ್ ಬಾಡಿ ಲೈಕ್ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟೆಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ. ಅಂದರೆ ಈ ಒಬ್ಬ ಅಕೌಂಟೆಂಟ್ ಅನ್ನೋನು ಯಾವುದಾದ್ರೂ ಒಂದು ರೆಕಗ್ನೈಸ್ಡ್ ಪ್ರೊಫೆಷ್ನಲ್ ಇನ್ಸ್ಟಿಟ್ಯೂಟಲ್ಲಿ ಮೆಂಬರ್ ಆಗಿರಬೇಕು. ಅಂದರೆ ಚಾರ್ಟೆಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ ಈ ಥರ ಆಗಿರ್ಬೋದು, ಅಥವಾ ಇನ್ಯಾವುದಾದ್ರೂ ಇಂಡಿವಿಜುವಲ್ ಯಾವುದಾದ್ರೂ ಒಂದು ಇನ್ಸ್ಟಿಟ್ಯೂಟ್ ಆಗಿರ್ಬೋದು, ಅಲ್ಲಿ ಅವನು ಮೆಂಬರ್ ಆಗಿರಬೇಕಾಗಿರುತ್ತೆ. ನೆಕ್ಸ್ಟ್, ಇನ್ಕ್ವೈರಿಂಗ್ ಮೈಂಡ್ ಆ್ಯಂಡ್ ಅನಾಲಿಟಿಕಲ್ ಅಪ್ರೋಚ್ ಟು ಹಿಸ್ ವರ್ಕ್. ಅಂದರೆ ಒಬ್ಬ ಆಡಿಟರು ಅವನಿಗೆ ಎನ್ಕ್ವೈರಿಂಗ್ ಮೈಂಡ್ ಇರಬೇಕು. ಏನೇ ಒಂದು ವಿಷಯ ಇದ್ರೂ, ಈಗ ಅಕೌಂಟಿಂಗ್ ಟ್ರಾನ್ಸಾಕ್ಷನ್ಸ್ ಬಗ್ಗೆ ಆಗಿರ್ಬೋದು, ಅಥವಾ ಒಂದು ಕಂಪನಿಯಲ್ಲಿ ನಡೆದಿರೋ ಅಂತಹ ಈವೆಂಟ್ಸ್ ಬಗ್ಗೆ ಆಗಿರ್ಬೋದು, ಅದನ್ನು ಎಂಕ್ವೈರ್ ಮಾಡೋವಂಥ ಮೈಂಡು ಅವನಲ್ಲಿರಬೇಕು. ಹಿ ಮಸ್ಟ್ ಬಿ ಅಲರ್ಟ್ ಆ್ಯಂಡ್ ಶುಡ್ ಪೊಸೆಸ್ ಕಾಮನ್ ಸೆನ್ಸ್ ಇನ್ ಅಬ್ಯೂಡೆನ್ಸ್. ಅಂದರೆ ಅವನು ಹಿ ಶುಡ್ ಬಿ ಅಲರ್ಟ್, ಯಾವಾಗಲೂ ಕೂಡ ಅಲರ್ಟ್ ಆಗಿರಬೇಕು. ಏನೇ ಒಂದು ಫ್ರಾಡ್ ಆಗಿರ್ಬೋದು, ಅಥವಾ ಮಾಲ್ ಪ್ರಾಕ್ಟೀಸಸ್ ಆಗಿರ್ಬೋದು, ಎರರ್ಸ್ ಆಗಿರ್ಬೋದು, ಇದನ್ನು ಫೈಂಡ್ ಮಾಡೋಷ್ಟು ಅಲರ್ಟ್ ಆಗಿರಬೇಕು. ಮತ್ತು ಈ ಅಕೌಂಟ್ಸಿಗೆ ರಿಲೇಟೆಡ್ ಆಗಿ ಒಂದು ಸ್ಪೆಸಿಫಿಕ್ಕಾಗಿ ಕಾಮನ್ ಸೆನ್ಸ್ ಅನ್ನೋದು ಅವನಿಗೆ ಇರಬೇಕಾಗುತ್ತೆ. ಹಿ ಮಸ್ಟ್ ನಾಟ್ ಬಿ ಇನ್ಫ್ಲೂಯೆನ್ಸ್ಡ್ ಬೈ ಅದರ್ಸ್, ದಟ್ ಈಸ್ ಮಸ್ಟ್ ಪೊಸೆಸ್ ಎ ಫರ್ಮ್ ಕ್ಯಾರೆಕ್ಟರ್. ಅಂದರೆ ಈ ಒಬ್ಬ ಆಡಿಟರು ಬೇರೆಯವರಿಂದ ಇನ್ಫ್ಲೂಯೆನ್ಸ್ ಆಗಬಾರ್ದು. ಅಂತಂದರೆ ಈಗ ಒಂದು ಕಂಪನಿಯಲ್ಲಿ ಫ್ರಾಡನ್ನು ಮಾಡಿರ್ತಾರೆ, ಅಲ್ಲಿರೋಂಥ ಮ್ಯಾನೇಜ್ಮೆಂಟವರು ಆಡಿಟರ್ನ ಇನ್ಫ್ಲೂಯೆನ್ಸ್ ಮಾಡಬಹುದು. ನೀವು ಆಡಿಟಿಂಗ್ ಎರರ್ ಇದೆ ಅಂತ ಫೈಂಡ್ ಔಟ್ ಮಾಡಬೇಡಿ, ಈ ರೀತಿಯಾಗಿ ಅವ್ರನ್ನ ಮಿಸ್ಗೈಡ್ ಮಾಡ್ಬೋದು. ಆದರೆ ಆ ಆಡಿಟರು ಈಸಿಯಾಗಿ ಯಾವುದಕ್ಕೂ ಕೂಡ ಇನ್ಫ್ಲೂಯೆನ್ಸ್ ಆಗಬಾರ್ದು. ನೆಕ್ಸ್ಟ್, ಹಿ ಮಸ್ಟ್ ಹ್ಯಾವ್ ಇಂಟಿಗ್ರಿಟಿ, ಪೀಪಲ್ ಶುಡ್ ಹ್ಯಾವ್ ಫೇತ್ ಇನ್ ಹಿಸ್ ವರ್ಕ್. ಆಡಿಟರ್ ಏನು ಮಾಡಬೇಕು, ಹಾನೆಸ್ಟಾಗಿ ವರ್ಕ್ ಮಾಡಬೇಕು, ಇಂಟಿಗ್ರಿಟಿ ವೇನಲ್ಲಿ ಅವನು ವರ್ಕ್ ಮಾಡ್ತಾ ಇರಬೇಕು. ಬೇರೆ ಯಾವುದೇ ಒಂದು ಇನ್ಫ್ಲೂಯೆನ್ಸ್ಗೆ ಒಳಗಾಗಬಾರ್ದು ಅವನು. ನೆಕ್ಸ್ಟು, ಹಿ ಮಸ್ಟ್ ಬಿ ಮೆಥಾಡಿಕಲ್ ಇನ್ ಹಿಸ್ ವರ್ಕ್. ಅಂದರೆ ಅವನು ಮೆಥಾಡಿಕಲ್ ಆಗಿ ವರ್ಕನ್ನು ಮಾಡಬೇಕು. ಅಂತಂದರೆ ಪ್ರೋಸೆಸ್ ವೈಸು, ಈಗ ಫಸ್ಟ್ ಆಡಿಟಿಂಗಲ್ಲಿ ಬರೋವಂಥದ್ದು, ಫಸ್ಟು ಆಡಿಟಿಂಗ್ ನೋಟ್ಬುಕ್ಕನ್ನು ಪ್ರಿಪೇರ್ ಮಾಡಬೇಕು, ಆಮೇಲೆ ಆಡಿಟಿಂಗ್ ವರ್ಕಿಂಗ್ ಪೇಪರ್ಸನ್ನು ಪ್ರಿಪೇರ್ ಮಾಡಬೇಕು, ಆಮೇಲೆ ಆಡಿಟ್ ಪ್ರೋಗ್ರಾಮನ್ನು ಮಾಡಬೇಕು. ಈ ರೀತಿಯಾಗಿ ಮೆಥಾಡಿಕಲ್ ಫಾರ್ಮಲ್ಲಿ ಕ್ವಾಲಿಫಿಕೇಷನ್ಸು.
ಅವನು ಟೆಕ್ನಿಕಲ್ ಆಗಿ ಅಂತಂದರೆ ಟೆಕ್ನಿಕಲ್ ಈಗ ಕೋರ್ಸನ್ನು ಕಂಪ್ಲೀಟ್ ಮಾಡೋದಾಗಿರ್ಬೋದು, ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಬಗ್ಗೆ ಆಗಿರ್ಬೋದು, ಅಕೌಂಟಿಂಗ್ ಟೆಕ್ನಿಕ್ಸ್ ಬಗ್ಗೆ ಆಗಿರ್ಬೋದು, ಅವನಿಗೆ ತಿಳುವಳಿಕೆ ಇರಬೇಕು. ಅದರ ಜೊತೆಗೆ ಪರ್ಸನಲ್ ಆಗಿ ಕೂಡ ಅವನೇನು ಮಾಡಬೇಕಾಗುತ್ತೆ, ಕೆಲವೊಂದು ಇನ್ಬಿಲ್ಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಕರಿತೀವಿ, ಈ ಒಂದು ಕ್ವಾಲಿಟೀಸ್ನ ಅವನು ಇನ್ವಾಲ್ವ್ ಮಾಡ್ಕೊಂಡಿರ್ಬೇಕಾಗತ್ತೆ. ನೆಕ್ಸ್ಟ್ ಕಾನ್ಸೆಪ್ಟ್, ಡಿಫ್ರೆನ್ಸಸ್ ಬಿಟ್ವೀನ್ ಕಾಸ್ಟ್ ಆಡಿಟ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಆಡಿಟ್. ಕಾಸ್ಟ್ ಆಡಿಟ್ ಮತ್ತು ಮ್ಯಾನೇಜ್ಮೆಂಟ್ ಆಡಿಟ್ ಬಗ್ಗೆ ತಿಳ್ಕೊಂಡಿದ್ದೀರಾ. ಅವೆರಡಕ್ಕೂ ಏನು ಡಿಫ್ರೆನ್ಸಸ್ಸು ಅಂತ ನೋಡೋದಾದರೆ, ಆನ್ ದ ಬೇಸಿಸ್ ಆಫ್ ಮೀನಿಂಗ್ ಬೇಸಿಸ್ ಮೇಲೆ ಕಾಸ್ಟ್ ಆಡಿಟ್ ಮೀನ್ಸ್ ಇಟ್ ಈಸ್ ಅ ವೆರಿಫಿಕೇಷನ್ ಆಫ್ ಕಾಸ್ಟ್ ರೆಕಾರ್ಡ್ಸ್ ಟು ಮೆಷರ್ ದ ಇಂಟರ್ನಲ್ ಎಫಿಷಿಯನ್ಸಿ ಆಫ್ ಎ ಬಿಸ್ನೆಸ್. ಅಂದರೆ ಒಂದು ಇಂಡಸ್ಟ್ರಿಯಲ್ಲಿ ಇರುವಂತಹ ಕಾಸ್ಟ್ ರೆಕಾರ್ಡ್ಸ್, ಒಂದು ಕಂಪನಿಯಲ್ಲಿ ಇರುವಂತಹ ಕಾಸ್ಟ್ ರೆಕಾರ್ಡ್ಸನ್ನು ಮತ್ತು ಅಲ್ಲಿರುವಂತಹ ಇಂಟರ್ನಲ್ ಎಫಿಷಿಯನ್ಸಿ ಆಫ್ ದ ಬಿಸ್ನೆಸ್ಸನ್ನು ಏನು ಮಾಡೋವಂಥದ್ದು, ಮೆಷರ್ ಮಾಡೋದನ್ನೇ ನಾವು ಅಥವಾ ವೆರಿಫಿಕೇಷನನ್ನು ಮಾಡೋದನ್ನೇ ಕಾಸ್ಟ್ ಆಡಿಟ್ ಅಂತ ಕರಿತೀವಿ. ಮ್ಯಾನೇಜ್ಮೆಂಟ್ ಆಡಿಟ್ ಮೀನ್ಸ್ ಇಟ್ ಈಸ್ ಇಂಟೆಂಡೆಡ್ ಟು ಡೆವಲಪ್ ದ ರಿಲೇಷನ್ಶಿಪ್ ವಿತ್ ದ ಔಟ್ಸೈಡ್ ವರ್ಲ್ಡ್ ಆ್ಯಂಡ್ ಇಂಟರ್ನಲ್ ಎಫಿಷಿಯನ್ಸಿ ಆಫ್ ಎ ಬಿಸ್ನೆಸ್. ಮ್ಯಾನೇಜ್ಮೆಂಟ್ ಆಡಿಟ್ ಅಂತಂದರೆ ಒಂದು ಇಂಟರ್ನಲ್ ಎಫಿಷಿಯನ್ಸಿ, ಒಂದು ಕಂಪನಿ ಒಳಗೆ ಇರುವಂತಹ ಇಂಟರ್ನಲ್ ಎನ್ವಿರಾನ್ಮೆಂಟು ಮತ್ತು ಹೊರಗಡೆ ಇರುವಂತಹ ರಿಲೇಷನ್ಶಿಪ್ಪು, ಒಂದು ಔಟ್ಸೈಡ್ ಎನ್ವಿರಾನ್ಮೆಂಟ್ ಅಂತ ಏನು ಕರಿತೀವಿ, ಅಲ್ಲಿ ಇರುವಂತಹ ಒಂದು ರಿಲೇಷನ್ಶಿಪ್ಪನ್ನು ಡೆವಲಪ್ ಮಾಡೋದನ್ನು ನಾವೇನಂತ ಕರಿತೀವಿ, ಮ್ಯಾನೇಜ್ಮೆಂಟ್ ಆಡಿಟ್ ಅಂತ ಕರಿತೀವಿ. ಅಂದರೆ ಕಾಸ್ಟ್ ಆಡಿಟ್ ಅಂತಂದರೆ ಒಂದು ಕಂಪನಿ ಒಳಗೆ ಇರುವಂತಹ ಕಾಸ್ಟಿಗೆ ರಿಲೇಟೆಡ್ ಆಗಿ ವೆರಿಫಿಕೇಷನ್ಸನ್ನು ಮಾಡೋದು. ಮ್ಯಾನೇಜ್ಮೆಂಟ್ ಆಡಿಟ್ ಅಂತಂದರೆ ಇಂಟರ್ನಲ್ ಮ್ಯಾನೇಜ್ಮೆಂಟ್ ಏನಿರುತ್ತೆ, ಇಂಟರ್ನಲ್ ಎಫಿಷಿಯನ್ಸಿ ಏನಿರುತ್ತೆ, ಅದನ್ನು ಔಟ್ಸ್ ಅಂತ ವೆರಿಫಿಕೇಷನ್ಸನ್ನು ಮಾಡುವಂಥದ್ದು. ಆಬ್ಜೆಕ್ಟಿವ್ಸ್, ಈ ಕಾಸ್ಟ್ ಆಡಿಟ್ದು ಆಬ್ಜೆಕ್ಟಿವ್ ಏನು, ಮ್ಯಾನೇಜ್ಮೆಂಟ್ ಆಡಿಟ್ದು ಆಬ್ಜೆಕ್ಟಿವ್ಸ್ ಏನು ಅಂತ ನೋಡೋದಾದರೆ, ಕಾಸ್ಟ್ ಆಡಿಟ್, ದ ಕಾಸ್ಟ್ ಆಡಿಟರ್ ಚೆಕ್ಸ್ ದ ಕಾಸ್ಟ್ ಅಕೌಂಟಿಂಗ್ ರೆಕಾರ್ಡ್ಸ್. ಈ ಕಾಸ್ಟ್ ಆಡಿಟ್ ಆಬ್ಜೆಕ್ಟಿವ್ ಅಂತ ಏನು ಅಂತಂದರೆ, ಕಾಸ್ಟ್ ಆಡಿಟರ್ ಅಂತ ಏನು ಅಕೌಂಟೆಂಟ್ ಅಂತ ಬರ್ತಾರಲ್ವ, ಆಡಿಟರ್ಸ್ ಅಂತ ಬರ್ತಾರಲ್ವ, ಅದರಲ್ಲಿ ಕಾಸ್ಟ್ ಆಡಿಟರ್ಸೇ ಸ್ಪೆಸಿಫಿಕ್ಕಾಗಿ ಕಾಸ್ಟ್ ಆಡಿಟಿಂಗನ್ನು ಮಾಡುವಂಥದ್ದು. ಈ ಕಾಸ್ಟ್ ಆಡಿಟರ್ಸ್ ಏನು ಮಾಡ್ತಾ ಹೋಗ್ತಾರೆ, ಒಂದು ಕಂಪನಿಯಲ್ಲಿ ಇರುವಂತಹ ಕಾಸ್ಟ್ ಅಕೌಂಟಿಂಗ್ ರೆಕಾರ್ಡ್ಸು ಅದನ್ನು ಏನು ವೆರಿಫಿಕೇಷನ್ಸನ್ನು ಮಾಡ್ತಾ ಹೋಗುವಂಥದ್ದು. ಅಂದರೆ ಕಾಸ್ಟಿಗೆ ರಿಲೇಟೆಡ್ ಆಗಿ ಏನೆಲ್ಲ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಆಗಿದೆ, ರಾ ಮೆಟೀರಿಯಲ್ಸಿಗೆ ಎಷ್ಟು ಕಾಸ್ಟ್ ಆಗಿದೆ, ಸ್ಯಾಲರಿ, ಲೇಬರ್ಸು ಇವರಿಗೆಲ್ಲ ಎಷ್ಟು ಕಾಸ್ಟ್ ಆಗಿದೆ, ಈ ರೀತಿಯಾಗಿ ಕಾಸ್ಟಿಗೆ ರಿಲೇಟೆಡ್ ಆಗಿ ರೆಕಾರ್ಡ್ಸನ್ನು ವೆರಿಫಿಕೇಷನ್ಸನ್ನು ಮಾಡುವಂಥ ಆಬ್ಜೆಕ್ಟಿವು ಕಾಸ್ಟ್ ಆಡಿಟ್ ಆಗಿರುತ್ತೆ. ದ ಮ್ಯಾನೇಜ್ಮೆಂಟ್ ಆಡಿಟರ್ ಇನ್ವೆಸ್ಟಿಗೇಟ್ಸ್ ಆಬ್ಜೆಕ್ಟಿವ್ಸ್ ಆ್ಯಂಡ್ ಆ್ಯಕ್ಷನ್ಸ್ ಆಫ್ ದ ಮ್ಯಾನೇಜ್ಮೆಂಟ್. ಈ ಮ್ಯಾನೇಜ್ಮೆಂಟ್ ಆಡಿಟರ್ ಏನು ಮಾಡ್ತಾನೆ ಅಂತಂದರೆ, ಒಂದು ಇಂಡಸ್ಟ್ರಿಯಲ್ಲಿ ಇರುವಂತಹ ಕಂಪನಿ ಆಬ್ಜೆಕ್ಟಿವು, ಈಗ ಒಂದು ಇನ್ಸ್ಟಿಟ್ಯೂಟನ್ನು ಏನಕ್ಕೋಸ್ಕರ ಓಪನ್ ಮಾಡಿದ್ದೀವಿ, ಅದರ ಗೋಲ್ಸ್ ಏನು, ಮಿಷನ್ ಏನು, ಈ ಆಬ್ಜೆಕ್ಟಿವ್ಸನ್ನು ಇನ್ವೆಸ್ಟಿಗೇಷನ್ಸ್ ಮಾಡೋವಂಥದ್ದು. ಮತ್ತು ಕಂಪನಿ ಆ್ಯಕ್ಷನ್ಸು, ಆ ಒಂದು ಆಬ್ಜೆಕ್ಟಿವ್ಸನ್ನು ಅಚೀವ್ ಮಾಡಬೇಕಾದ್ರೆ ಏನೆಲ್ಲ ಆ್ಯಕ್ಷನ್ಸನ್ನು ತಗೊಳ್ತಾ ಇದೆ, ಇವುಗಳನ್ನ ವೆರಿಫಿಕೇಷನ್ಸನ್ನು ಮಾಡೋವಂಥದ್ದು. ಈ ಒಂದು ಆಬ್ಜೆಕ್ಟಿವು ಮ್ಯಾನೇಜ್ಮೆಂಟ್ ಆಡಿಟ್ದು ಆಗಿರುತ್ತೆ. ನೆಕ್ಸ್ಟು ರಿಕ್ವಿಸಿಟ್ ಕ್ವಾಲಿಫಿಕೇಷನ್. ಏನೆಲ್ಲ ಕ್ವಾಲಿಫಿಕೇಷನ್ ಬೇಕು, ದ ಕಾಸ್ಟ್ ಆಡಿಟರ್ ಶುಡ್ ಬಿ ಎ ಪರ್ಸನ್ ವಿತ್ ದ ರಿಕ್ವಿಸಿಟ್ ಕ್ವಾಲಿಫಿಕೇಷನ್ ಟು ಕಂಡಕ್ಟ್ ದ ಕಾಸ್ಟ್ ಆಡಿಟ್. ಅಂದರೆ ಒಬ್ಬ ಕಾಸ್ಟ್ ಆಡಿಟರ್ ಆಗಬೇಕು ಅಂತಂದರೆ ಕಾಸ್ಟ್ ಬಗ್ಗೆ ಅವನಿಗೆ ಒಂದು ಸ್ಪೆಸಿಫಿಕ್ ಕ್ವಾಲಿಫಿಕೇಷನ್ ಅಂತ ಇರಬೇಕಾಗತ್ತೆ. ದ ಮ್ಯಾನೇಜ್ಮೆಂಟ್ ಆಡಿಟರ್ ಮೇ ಈ ಮ್ಯಾನೇಜ್ಮೆಂಟ್ ಆಡಿಟರು ಇವನು ಈ ಮ್ಯಾನೇಜ್ಮೆಂಟ್ ಬಗ್ಗೆ ಒಂದು ಗುಡ್ ನಾಲೆಡ್ಜ್ ಇರಬೇಕು. ಅಂತಂದರೆ ಹೇಗೆ ಮ್ಯಾನೇಜ್ಮೆಂಟನ್ನು ಕಂಟ್ರೋಲ್ ಮಾಡೋದು, ಪ್ರೊಡಕ್ಷನನ್ನು ಹೇಗೆ ಪ್ಲ್ಯಾನ್ ಮಾಡೋ ಅಂಥದ್ದು, ಮತ್ತು ಪ್ರೊಡಕ್ಷನನ್ನು ಹೇಗೆ ಕಂಟ್ರೋಲ್ ಮಾಡೋ ಅಂಥದ್ದು, ಇದ್ರ ಬಗ್ಗೆ ನಾಲೆಡ್ಜ್ ಇದ್ದರೆ ಸಾಕು, ಅವನು ಮ್ಯಾನೇಜ್ಮೆಂಟ್ ಆಡಿಟನ್ನು ಮಾಡ್ಬೋದು. ಆದರೆ ಕಾಸ್ಟ್ ಆಡಿಟನ್ನು ಮಾಡೋ ಅಂಥವನು ಅದಕ್ಕಾಗೇ ಕಾಸ್ಟ್ ಆಡಿಟಿಗೋಸ್ಕರನೇ ಸ್ಪೆಸಿಫಿಕ್ಕಾಗಿ ಕ್ವಾಲಿಫಿಕೇಷನ್ಸನ್ನು ಹೊಂದಿರಬೇಕಾಗುತ್ತೆ, ಕಾಸ್ಟ್ ಅಕೌಂಟೆಂಟ್ ಆಗಿರಬೇಕಾಗುತ್ತೆ ಅವನು. ನೆಕ್ಸ್ಟ್ ಸ್ಟ್ಯಾಚ್ಯುಟರಿ ಆಬ್ಲಿಗೇಷನ್ಸ್, ಅಂದರೆ ಲೀಗಲಾಗಿ ಏನೆಲ್ಲ ಆಬ್ಲಿಗೇಷನ್ಸ್ ಇರಬೇಕು. ದ ಕಾಸ್ಟ್ ಆಡಿಟ್ ಈಸ್ ಮೇಡ್ ಕಂಪಲ್ಸರಿ ಆ್ಯಂಡ್ ಸ್ಟ್ಯಾಚ್ಯುಟರಿ ಇನ್ ಮೆನಿ ಆರ್ಗನೈಸೇಷನ್. ಅಂದರೆ ಸ್ಟ್ಯಾಚ್ಯುಟರಿ ಆಬ್ಲಿಗೇಷನ್ ಏನು ಅಂತಂದರೆ, ಈ ಒಂದು ಇಂಡಸ್ಟ್ರಿನಲ್ಲಿ ಕಾಸ್ಟ್ ಆಡಿಟನ್ನು ಮಾಡೋ ಅಂಥದ್ದು ಇಟ್ಸ್ ನೆಸೆಸರಿ, ಕಂಪಲ್ಸರಿ ಏನು ಮಾಡಬೇಕು, ಅವರು ಕಾಸ್ಟ್ ಆಡಿಟನ್ನು ಮಾಡಲೇಬೇಕಾಗತ್ತೆ. ಎಲ್ಲ ಆರ್ಗನೈಸೇಷನಲ್ಲೂ ಕೂಡ ಕಾಸ್ಟ್ ಆಡಿಟಿಂಗನ್ನು ಮಾಡಲೇಬೇಕು. ದ ಮ್ಯಾನೇಜ್ಮೆಂಟ್ ಆಡಿಟ್ ಈಸ್ ನಾಟ್ ಎ
ಸ್ಟ್ಯಾಚ್ಯುಟರಿ ಆಬ್ಲಿಗೇಷನ್ ಫಾರ್ ಎನಿ ಕನ್ಸರ್ನ್. ಅಂದರೆ ಲೀಗಲಾಗಿ ಮ್ಯಾನೇಜ್ಮೆಂಟ್ ಆಡಿಟನ್ನು ಮಾಡಿಸ್ಲೇಬೇಕು ಅಂತ ಯಾವುದೇ ರೀತಿ ರೆಗ್ಯುಲೇಷನ್ಸ್ ಇರೋದಿಲ್ಲ. ಆ ಒಂದು ಇಂಡಸ್ಟ್ರಿ ಆಪ್ಷನಲ್ಲು, ಅವ್ರು ಬೇಕಾದರೆ ಮ್ಯಾನೇಜ್ಮೆಂಟ್ ಆಡಿಟಿಂಗನ್ನು ಮಾಡಿಸ್ಬೋದು, ಬೇಡ ಅಂತಂದರೆ ಬಿಡ್ಬೋದು. ಇದು ಆಪ್ಷನಲ್ ಆಗಿರುತ್ತೆ. ಆದರೆ ಕಾಸ್ಟ್ ಆಡಿಟ್ ಅನ್ನೋದು ಮಾಡಿಸ್ಲೇಬೇಕಾಗಿರುತ್ತೆ. ಇದೊಂದು ಸ್ಟ್ಯಾಚ್ಯುಟರಿ ಓರಿಯೆಂಟೆಡ್. ನೆಕ್ಸ್ಟು ಟೆನ್ಯೂರ್. ಟೆನ್ಯೂರ್ ಮೀನ್ಸ್ ಪೀರಿಯಡ್, ಅಧಿಕಾರಾವಧಿ ಅಂತ ಕರಿತೀವಿ. ಅಂತಂದರೆ ಎಷ್ಟು ಟೈಮಲ್ಲಿ ಕಾಸ್ಟ್ ಆಡಿಟಿಂಗನ್ನು ಮಾಡಬೇಕು, ಎಷ್ಟು ಟೈಮಲ್ಲಿ ಮ್ಯಾನೇಜ್ಮೆಂಟ್ ಆಡಿಟನ್ನು ಮಾಡಬೇಕು ಅಂತ. ಇಟ್ ಈಸ್ ಅ ಪ್ರೋಗ್ರಾಮ್ ಆಫ್ 1 year ಆ್ಯಂಡ್ ದ ರಿಪೋರ್ಟ್ ಈಸ್ ಟು ಬಿ ಸಬ್ಮಿಟೆಡ್ ಎವ್ರಿ ಇಯರ್. ಈ ಕಾಸ್ಟ್ ಆಡಿಟ್ ಅನ್ನೋದು ಏನಾಗಿರುತ್ತೆ, 1 year ಪ್ರೋಗ್ರಾಮ್ ಆಗಿರುತ್ತೆ. ಇಯರ್ಲಿ ಒನ್ಸ್ ಕಾಸ್ಟ್ ಆಡಿಟಿಂಗನ್ನು ಮಾಡಬೇಕಾಗಿರುತ್ತೆ. ಮತ್ತು ಎವ್ರಿ ಇಯರ್, ಪ್ರತಿ ವರ್ಷ ಏನು ಮಾಡಬೇಕು, ಆ ಕಾಸ್ಟ್ ಆಡಿಟ್ area having its scope of all the management activities. ಅಂದರೆ ಇದು ಇಂತಿಷ್ಟೇ ಪೀರಿಯಡ್ ಅಂತ ಇಲ್ಲ, ಇದು ಇದ್ರ ಸ್ಕೋಪು ತುಂಬ ವೈಡ್ ಆಗಿರುತ್ತೆ. ತುಂಬ ಹೋಲ್ ಏನು ಮ್ಯಾನೇಜ್ಮೆಂಟ್ ಆಕ್ಟಿವಿಟೀಸ್ ಏನು ನಡೆದಿರುತ್ತೆ, ಆ ಹೋಲ್ ಆ್ಯಕ್ಟಿವಿಟೀಸನ್ನು ಏನು ಮಾಡಬೇಕು, ಅದು ಕವರ್ ಮಾಡಬೇಕು ಅಷ್ಟೇ. ಇಯರ್ಲಿ ಒನ್ಸು ಈ ಥರ ಏನೋ ರಿಸ್ಟ್ರಿಕ್ಷನ್ಸ್ ಇರೋದಿಲ್ಲ. ಬಟ್ ಆ ಒಂದು ಮ್ಯಾನೇಜ್ಮೆಂಟಲ್ಲಿ ನಡೆದಿರೋಂಥ ಅಷ್ಟೂ ಆ್ಯಕ್ಟಿವಿಟೀಸನ್ನು ಏನು ಮಾಡಬೇಕಾಗುತ್ತೆ, ಅದು ಕವರ್ ಮಾಡಿಬಿಟ್ಟು ಮ್ಯಾನೇಜ್ಮೆಂಟ್ ಆಡಿಟ್ ರಿಪೋರ್ಟನ್ನು ರೆಡಿ ಮಾಡಿ ಕೊಡಬೇಕಾಗುತ್ತೆ. ನೆಕ್ಸ್ಟ್ ಆಡಿಟರ್. ಓನ್ಲಿ ಇಂಡಿಪೆಂಡೆಂಟ್ ಚಾರ್ಟೆಡ್ ಅಕೌಂಟೆಂಟ್ ಆರ್ ಕಾಸ್ಟ್ ಅಕೌಂಟೆಂಟ್ ಕ್ಯಾನ್ ಪರ್ಫಾರ್ಮ್ ದ ವರ್ಕ್ ಆಫ್ ಕಾಸ್ಟ್ ಆಡಿಟ್. ಅಂದರೆ ಕಾಸ್ಟ್ ಆಡಿಟಿಂಗನ್ನು ಮಾಡಬೇಕು ಅಂತಂದರೆ ಆಡಿಟರ್ ಕ್ವಾಲಿಫಿಕೇಷನ್ಸ್ ಏನು ಅಂತಂದರೆ, ಓನ್ಲಿ ಇಂಡಿಪೆಂಡೆಂಟ್ ಚಾರ್ಟೆಡ್ ಅಕೌಂಟೆಂಟ್. ಅಂದರೆ ಚಾರ್ಟೆಡ್ ಅಕೌಂಟೆಂಟ್ CA ಕೋರ್ಸನ್ನು ಯಾರು ಕಂಪ್ಲೀಟ್ ಮಾಡಿರ್ತಾರೆ, ಚಾರ್ಟೆಡ್ ಅಕೌಂಟೆಂಟ್ ಯಾರಿರ್ತಾನೆ, ಅಥವಾ ಕಾಸ್ಟ್ ಅಕೌಂಟೆಂಟು, ಅವರಿಬ್ಬರಲ್ಲಿ ಯಾರಾದರೂ ಕೂಡ ಏನು ಮಾಡ್ಬೋದು, ಈ ಕಾಸ್ಟ್ ಆಡಿಟಿಂಗನ್ನು ಮಾಡ್ಬೋದು. ನೆಕ್ಸ್ಟ್ ಮ್ಯಾನೇಜ್ಮೆಂಟ್ ಆಡಿಟರ್. ಇಟ್ ಕ್ಯಾನ್ ಬಿ ಕಂಡಕ್ಟೆಡ್ ಬೈ ಎನಿ ಇಂಡಿಪೆಂಡೆಂಟ್ ಪರ್ಸನ್ ಹ್ಯಾವಿಂಗ್ ಗುಡ್ ನಾಲೆಡ್ಜ್ ಆಫ್ ಮ್ಯಾನೇಜ್ಮೆಂಟ್. ಅಂದರೆ ಇವನು ಚಾರ್ಟೆಡ್ ಅಕೌಂಟೆಂಟ್ ಆಗಿರಲೇಬೇಕು, ಈ ಥರ ರಿಸ್ಟ್ರಿಕ್ಷನ್ಸ್ ಏನೂ ಇರೋದಿಲ್ಲ. ಇವನು ಮ್ಯಾನೇಜ್ಮೆಂಟ್ ಬಗ್ಗೆ ಒಂದು ಗುಡ್ ನಾಲೆಡ್ಜ್ ಇರಬೇಕು. ಆ ಒಂದು ಕ್ವಾಲಿಫಿಕೇಷನ್ಸ್ ಇದ್ದರೆ ಮಾತ್ರ ಇದ್ದರೆ ಸಾಕು, ಅನ್ನೋ ಮ್ಯಾನೇಜ್ಮೆಂಟ್ ಆಡಿಟನ್ನು ಮಾಡಬಹುದು ಅಂತ ಹೇಳ್ತಾರೆ. ನೆಕ್ಸ್ಟು ರಿಪೋರ್ಟ್. Report to submit a report under cost audit, the time limit is fixed by the statute under which it is conducted. ಅಂದರೆ ಈ ಒಂದು ರಿಪೋರ್ಟನ್ನು ಏನು ಸಬ್ಮಿಟ್ ಮಾಡಬೇಕು, ಆ ಒಂದು ಟೈಮ್ ಲಿಮಿಟ್ ಫಿಕ್ಸ್ ಆಗಿರುತ್ತೆ. ಅಂದರೆ ಇಯರ್ಲಿ ಒನ್ಸ್ ಅವರು ಸಬ್ಮಿಟ್ ಮಾಡಬೇಕಾಗಿರುತ್ತೆ. ಆಗಿರುತ್ತೆ. ಆ ಟೈಮಲ್ಲಿ ಅವ್ರು ಏನು ಮಾಡಬೇಕಾಗುತ್ತೆ, ಕಾಸ್ಟ್ ಆಡಿಟ್ ರಿಪೋರ್ಟನ್ನು ಸಬ್ಮಿಟ್ ಮಾಡಬೇಕಾಗಿರುತ್ತೆ. ಇಲ್ಲಿ ಮ್ಯಾನೇಜ್ಮೆಂಟ್ ಆಡಿಟಲ್ಲಿ ನೋ ಟೈಮ್ ಲಿಮಿಟ್ ಕ್ಯಾನ್ ಬಿ ಫಿಕ್ಸ್ಡ್ ಫಾರ್ ಸಬ್ಮಿಷನ್ ಆಫ್ ದಿ ರಿಪೋರ್ಟ್ ಅಂಡರ್ ಮ್ಯಾನೇಜ್ಮೆಂಟ್ ಆಡಿಟ್. ಇದಕ್ಕೆ ಯಾವುದೇ ರೀತಿಯಾದಂಥ ಟೈಮ್ ಲಿಮಿಟ್ ಅನ್ನೋದು ಇರೋದಿಲ್ಲ. ಅವರು ಯಾವಾಗ ಬೇಕಾದ್ರೂ ಸಬ್ಮಿಷನ್ಸನ್ನು ಮಾಡ್ಬೋದು. ಅಂತಂದರೆ ಇಲ್ಲಿ ಟೆನ್ಯೂರಲ್ಲಿ ನೋಡ್ಬೋದು. ಅಂದರೆ ಕಾಸ್ಟ್ ಆಡಿಟ್ ಅನ್ನೋದು ಎವ್ರಿ ಇಯರು ಸಬ್ಮಿಟ್ ಮಾಡಬೇಕಾಗುತ್ತೆ, ಮತ್ತು ಇಯರ್ಲಿ ಒನ್ಸು ಸಬ್ಮಿಟ್ ಮಾಡಬೇಕಾಗತ್ತೆ. ಆದರೆ ಮ್ಯಾನೇಜ್ಮೆಂಟ್ ಆಡಿಟು ಹಾಗಲ್ಲ, ಹೋಲು ಆ ಒಂದು ಮ್ಯಾನೇಜ್ಮೆಂಟಲ್ಲಿ ನಡೆಯುವಂಥ ಅಷ್ಟು ಆ್ಯಕ್ಟಿವಿಟೀಸನ್ನು ಅವರು ರೆಕಾರ್ಡ್ ಮಾಡಬೇಕು, ಆಡಿಟಿಂಗನ್ನು ಮಾಡಬೇಕಾಗುತ್ತೆ, ಮ್ಯಾನೇಜ್ಮೆಂಟ್ ಆಡಿಟಿಂಗನ್ನು ಮಾಡಬೇಕಾಗುತ್ತೆ. ಬಟ್ ಅದಕ್ಕೆ ಯಾವುದೇ ರೀತಿಯಾದಂಥ ಟೈಮ್ ಲಿಮಿಟ್ ಅನ್ನೋದು ಇರೋದಿಲ್ಲ. ಹಾಗಾಗಿ ಇವರು ಯಾವಾಗ ಬೇಕಾದ್ರೂ ಆ ಒಂದು ರಿಪೋರ್ಟನ್ನು ಸಬ್ಮಿಷನನ್ನು ಮಾಡ್ಬೋದು. ಇದಿಷ್ಟು ಡಿಫ್ರೆನ್ಸಸ್ಸು ಕಾಸ್ಟ್ ಆಡಿಟ್ಟು ಮತ್ತು ಮ್ಯಾನೇಜ್ಮೆಂಟ್ ಆಡಿಟ್ ಅನ್ನೋದು. ಎರಡೂ ಕೂಡ ಆಡಿಟಿಂಗಲ್ಲಿ ಬರೋವಂಥ ಒಂದು ಡಿಪಾರ್ಟ್ಮೆಂಟ್ ವೈಸ್ ಆಡಿಟಿಂಗ್ ಅಂತ ಕರಿಬೋದು ಇದನ್ನು. ಕಾಸ್ಟ್ ಆಡಿಟಿಂಗ್ ಅನ್ನೋದು ಇಟ್ಸ್ ಕಂಪಲ್ಸರಿ, ಎಲ್ಲರೂ ಕೂಡ ಇದನ್ನು ಮಾಡಲೇಬೇಕು. ಎಲ್ಲ ಕಂಪ್ನಿಗಳು ಕೂಡ ಕಾಸ್ಟ್ ಆಡಿಟನ್ನು ಮಾಡ್ತಾರೆ. ಆದರೆ ಮ್ಯಾನೇಜ್ಮೆಂಟ್ ಆಡಿಟ್ ಅನ್ನೋದು ಇಟ್ಸ್ ನಾಟ್ ಕಂಪಲ್ಸರಿ, ಆಪ್ಷನಲ್ಲು, ಬೇಕಾದರೆ ಮಾಡ್ಬೋದು, ಬೇಡ ಅಂತಂದರೆ ಬಿಡಬಹುದು. ಈ ರೀತಿಯಾಗಿ ಕೆಲವೊಂದು ಡಿಫ್ರೆನ್ಸಸ್ಸು ಇಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಇದಿಷ್ಟು ನಿಮಗೆ ಫಸ್ಟ್ ಚಾಪ್ಟರಲ್ಲಿ ಬರೋ ಅಂಥ ಕಾನ್ಸೆಪ್ಟ್. ಇದು ಡಿಫ್ರೆನ್ಸಸ್ ಬಿಟ್ವೀನ್ ಕಾಸ್ಟ್ ಆಡಿಟ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಆಡಿಟು ನಿಮಗೆ 10 ಮಾರ್ಕಿಗೆ ಕೇಳ್ಬೋದು ಡಿಫ್ರೆನ್ಸಸ್ನ. ಇದಿಷ್ಟು ಪಾಯಿಂಟ್ಸ್ ನೋಡ್ಕೊಂಡಿದ್ರೆ ಸಾಕು. ಇಷ್ಟು ಕಾನ್ಸೆಪ್ಟು ಫಸ್ಟ್ ಚಾಪ್ಟರಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಕ್ಲಾಸಿಂದ ಸೆಕೆಂಡ್ ಚಾಪ್ಟರ್ ಕಮೆನ್ಸ್ ಮಾಡ್ತೀನಿ. ಈ ಚಾಪ್ಟರಲ್ಲಿ ಏನಾದರೂ ಡೌಟ್ ಇದ್ದರೆ ನೀವು ಇಂಡಿವಿಜುವಲ್ ಆಗಿ ಕೇಳ್ಬೋದು. ಇದಿಷ್ಟು ಇವತ್ತಿನ ಕಾನ್ಸೆಪ್ಟ್. ಇದು ಹೂ ಇಸ್ ಆನ್ ಆಡಿಟರ್, ಇದು ನಿಮಗೆ ಸಿಲೆಬಸ್ಸಲ್ಲಿ ಇಲ್ಲ, ಬಟ್
ಅಂತ ಚಾನ್ಸಸ್ ಇರುತ್ತೆ. ಹಾಗೆ ತಿಳ್ಕೊಂಡಿರಿ ಟೆಕ್ನಿಕಲ್ ಕ್ವಾಲಿಫಿಕೇಷನ್ ಮತ್ತು ಪರ್ಸನಲ್ ಕ್ವಾಲಿಫಿಕೇಷನ್ಸ್ ಅಂತ ತಿಳ್ಕೊಂಡಿರಿ. ಟೆಕ್ನಿಕಲ್ ಕ್ವಾಲಿಫಿಕೇಷನ್ಸ್ ಅಂತಂದರೆ ಅವನು ಪ್ರೊಫೆಷ್ನಲ್ ಆಗಿ ಇರೋವಂಥ ಕ್ವಾಲಿಫಿಕೇಷನ್ಸ್, CA ಹೋಲ್ಡರ್ ಆಗಿರಬೇಕು, ಮತ್ತು ಸ್ಟ್ಯಾಂಡರ್ಡ್ ಆಫ್ ಅಕೌಂಟಿಂಗ್ ಮತ್ತು ಆಡಿಟಿಂಗ್ ಪ್ರಾಕ್ಟೀಸಸ್ ಬಗ್ಗೆ ಗೊತ್ತಿರಬೇಕು. ಹಾಗೆ ಯಾವುದಾದ್ರೂ ಒಂದು ಪ್ರೊಫೆಷ್ನಲ್ ಇನ್ಸ್ಟಿಟ್ಯೂಟಲ್ಲಿ ಅವನೇನಾಗಿರಬೇಕು, ಮೆಂಬರ್ ಆಗಿರಬೇಕು. ಅಂತಂದರೆ ಚಾರ್ಟೆಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ ಅಂತ ಬರುತ್ತೆ, ಅದೊಂದು ಇನ್ಸ್ಟಿಟ್ಯೂಟು, ಪ್ರೊಫೆಷ್ನಲ್ ಇನ್ಸ್ಟಿಟ್ಯೂಟು, ಅಲ್ಲಿ ಮೆಂಬರ್ ಆಗಿರಬೇಕು ಅವನು. ಇಲ್ಲ ಅಂತಂದರೆ ಈಗ ಕೆಲವು ಅಕೌಂಟೆಂಟ್ಸ್ಗಳು ಏನು ಮಾಡ್ತಾರೆ, CA ಹೋಲ್ಡರ್ಸೇ ಆಗಿರ್ತಾರೆ ಅವರು, ಬಟ್ ಇಂಡಿವಿಜುವಲ್ ಆಗಿ ಅವ್ರದ್ದೇ ಒಂದು ಇನ್ಸ್ಟಿಟ್ಯೂಟನ್ನು ಓಪನ್ ಮಾಡ್ಕೊಂಡಿರ್ತಾರೆ. ಈ ರೀತಿಯಾಗಿ ಯಾವುದಾದ್ರೂ ಒಂದು ಪ್ರೊಫೆಷ್ನಲ್ ಇನ್ಸ್ಟಿಟ್ಯೂಟ್ ಅಲ್ಲಿ ಅವನು ಮೆಂಬರ್ ಆಗಿರಬೇಕು. ಇವು ಟೆಕ್ನಿಕಲ್ ಕ್ವಾಲಿಫಿಕೇಷನ್ಸ್. ಈ ಮೂರು ಕ್ವಾಲಿಫಿಕೇಷನ್ಸು ಅವನಲ್ಲಿ ಇರಲೇಬೇಕು. ಮತ್ತು ಪರ್ಸನಲ್ ಆಗಿ ಕೆಲವೊಂದು ಕ್ವಾಲಿಟೀಸು, ಅವನ ಸ್ಕಿಲ್ಸಿಗೆ ರಿಲೇಟೆಡ್ ಆಗಿ ಬರುವಂಥ ಕ್ವಾಲಿಟೀಸ್ ಆಗಿರುತ್ತೆ. ಇದಿಷ್ಟು ಈ ಚಾಪ್ಟರಲ್ಲಿ ಬರುವಂತಹ ಕಾನ್ಸೆಪ್ಟ್ಗಳು. ಓಕೆ, ಥ್ಯಾಂಕ್ ಯು ಆಲ್.